ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यम् ಉವಾಚ ಮಧುಸೂದನಃ. ಸಂಜಯನು ಹೇಳಿದನು, ವಿಷಾದದಿಂದಾಗಿ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ಕರುಣೆ ತುಂಬಿದ ಹೃದಯಿಯಾಗಿ ಖಿನ್ನನಾಗಿ ಕುಳಿತ ಅರ್ಜುನನಿಗೆ ಮಧುಸೂದನ ಹೀಗೆ ಹೇಳಿದ. ಪಾರ್ಥ, ತಾನು ಹೇಳುವುದನ್ನೆಲ್ಲ ಹೇಳಿ ತನ್ನವರ ಬಗ್ಗೆ ಪ್ರೀತಿ ಕರುಣೆ ತುಂಬಿದ ಹೃದಯದಿಂದ ಮನಸ್ಸು ಭಾರವಾಗಿ ಏನೂ ತೋಚದಂತಾಗಿ ತಟಸ್ಥನಾಗಿ ರಥದಲ್ಲಿ ಕುಳಿತಿದ್ದಾನೆ. ಹೃದಯದ ಶಕ್ತಿಯೇ ಅಂಥದ್ದು. ಸದಾ ಪ್ರೀತಿ ಕರುಣೆ ತೋರುವುದೇ ಇದರ ಗುಣ. ಯಾವುದೇ ಕೆಲಸ ಹೃದಯಾಂತರಾಳದಿಂದ ಮಾಡುವುದು ಎಂದರೆ ಇದೆ. ಕೆಟ್ಟ ಕೆಲಸ ಮಾಡಲು ಹೃದಯ ಎಂದೂ ಒಪ್ಪದು. ಕೆಟ್ಟ ಕೆಲಸ ಮಾಡುತ್ತಿರುವ ವ್ಯಕ್ತಿಗೆ ನಿರ್ದಯಿ, ಹೃದಯ ಇಲ್ಲದವನು, ಹೃದಯ ಶೂನ್ಯ ಎಂಬ ಶಬ್ದ ಉಪಯೋಗಿಸುವುದು ಕಾಣುತ್ತದೆ. ಹೃದಯ ಲಕ್ಷ್ಮೀನಾರಾಯಣರ ವಾಸಸ್ಥಳ. ನಾರಾಯಣ ಎಂದರೆ ಪಾಲಿಸುವಾತ. ಪಾಲಿಸಲು ಅವಶ್ಯವಾಗಿ ಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿ ಇಲ್ಲದೆ ಯಾವ ಕಾರ್ಯವೂ ನಡೆಯದು. ಅರ್ಜುನನ ಹೃದಯ ಭಾರವಾಗಿರುವುದರಿಂದ ಮುಂದೆ ತಾನು ಏನು ಮಾಡಬೇಕು ಅಥವಾ ಮಾಡಬಹುದು ಎಂಬ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಬುದ್ಧಿ ಕೂಡ ಕೆಲಸ ಮಾಡುತ್ತಿಲ್ಲ. ಧೈರ್ಯೇ ಸಾಹಸೇ ಲಕ್ಷ್ಮಿ ಎನ್ನುವಂತೆ ಹೃದಯ ಸರಿಯಾಗಿ ಕೆಲಸ ಮಾಡದಿದ್ದಾಗ ಧೈರ್ಯಗುಂದುವುದು ಸಹಜ. ಇಡೀ ಶಕ್ತಿ ಕೇಂದ್ರವೇ ತಟಸ್ಥವಾಗಿರುವಾಗ ಕೈಕಾಲುಗಳು ಅದುರಿ ಮೂಳೆಯ ಸ್ಪಂದನದಿಂದ ಭಯದಿಂದ ಜೀವಕಣಗಳ ನಾಶವಾಗಿ ಮನುಷ್ಯ ಏನೂ ಮಾಡಲಾರದ ಸ್ಥಿತಿ ತಲುಪಿ ಖಿನ್ನತೆಗೆ ಒಳಗಾಗುವುದು ಸಹಜ. ಯಾವುದೂ ಅತಿಯಾಗಬಾರದು ಎಂಬುದು ಇದೇ ಕಾರಣಕ್ಕೆ. ಪ್ರೀತಿ ಪಾತ್ರರನ್ನು ಬಂಧುಗಳನ್ನು ಪ್ರೀತಿಸಬೇಕು. ಆದರೆ ಮೋಹ ಒಳ್ಳೆಯದಲ್ಲ. ಅವರು ಬೇಕಾದ್ದು ಮಾಡಲಿ ಎಂಬುದು ಸಲ್ಲ. ಅರ್ಜುನ ಮೋಹ ಪಾಶದಿಂದ ತನ್ನನ್ನು ತಾನೇ ಬಂಧಿಸಿ ಬಿಡಿಸಲಾರದ ಬಂಧನದಿಂದ ನೋವು ಅನುಭವಿಸುತ್ತಿದ್ದಾನೆ. ಮನುಷ್ಯನ ಸ್ವಭಾವವೇ ಅಂಥದ್ದು. ಯಾವುದೋ ವಿಚಾರಕ್ಕೆ ಸಿಲುಕಿ ಆ ವಿಚಾರವೇ ಸರಿ ಎಂಬ ಭಾವೋದ್ವೇಗಕ್ಕೆ ಒಳಗಾಗಿ ಕುಬ್ಜನಾಗುತ್ತಾನೆ. ವಿಶಾಲವಾದ ಪ್ರಪಂಚದಲ್ಲಿ ವಿಪುಲ ಅವಕಾಶವಿರುವುದರ ಬಗ್ಗೆಯಾಗಲಿ ಸರಿ ತಪ್ಪುಗಳ ವಿಮರ್ಶೆ ಆಗುವ ಮೊದಲೇ ಮುಟ್ಟಿದರೆ ಮುನಿಗಿಡದ ರೀತಿಯಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಕೈಚೆಲ್ಲಿ ಕುಳಿತು ಬಿಡುತ್ತಾನೆ. ಈ ರೀತಿಯಲ್ಲಿ ಕುಳಿತ ಅರ್ಜುನನಿಗೆ ಮಧುಸೂದನ ಹೇಳುತ್ತಿದ್ದಾನೆ, ಹರಿ ಓಂ.